ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ? ಹಗಲಿರುಳು ದುಡಿಯುವ ಬಸವಗೆ ಸುಖ ಎಲ್ಲೈತಿ? ಕೂಲಿ ಕಾರ್ಮಿಕರ ಕಷ್ಟ ಕಂಡಂತೆ ನಡೆದೈತಿ. ಬೆಳಕು ನೀಡಲು ಬೆಳಗುತ್ತಿದೆ. ನಡೆದಾಡುವ ಜೀವಂತ ದೇವರು ಸಿದ್ದೇಶ್ವರ ಅಪ್ಪ ರಚಿರತಕ್ಕಂಥ ಅಧ್ಯಾತ್ಮ ಸಾಗರದ ಜ್ಯೋತಿ. ಬೆಳಕು ನೀಡಲು ಬೆಳಗುತ್ತಿದೆ. ಪರಮ ಪೂಜ್ಯ ಶ್ರೀ ಬಸಲಿಂಗಪ್ಪಾಜಿಯವರು ರಚಿರತಕ್ಕಂಥ ಈ ನಂದಿ ರಥಯಾತ್ರೆಯ ಜ್ಯೋತಿ. ಭಾರತ ದೇಶಕ್ಕೆ ಮತ್ತೊಂದು ಬರಬೇಡ ಕೋರನ, ಚೀನಾ ದೇಶ ನಿನ್ನ ಜನ್ಮಸ್ಥಾನ. ಭಾರತಕ್ಕೆ ಸಂಬಂಧ ಏನ? ಹಾಳ ಮಾಡಬೇಡ ಬಡವರ ಜೀವನ. ನಿನಗಿಲ್ಲ ಇಲ್ಲಿ ಸ್ಥಾನ, ಬೇಗ ಹೊರಡು ನೀನ ಕೋರೇನ. ನಿಲ್ಲಬೇಡ ಮತ್ತೆಂದು ಬರಬೇಡ. ಇದು ಸಾಧು ಸಂತರ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪವರ ಆಸ್ಥಾನ. ಓ ನನ್ನ ಕೋಗಿಲೆ, ಹಾಡುವ ನಾಡ ಮೇಲೆ ಅನ್ಯಾಯ ನಡೆದಿದೆ ಅನ್ನದಾತನ ಮೇಲೆ. ಗರ್ಜನೆ ಮೊಳಗಲು ಈ ಭೂಮಿಯ ಮೇಲೆ, ಅನ್ನದಾತನೇ ಸಾರ್ವಭೌಮ ಇನ್ನ ಮೇಲೆ. ನಿಮ್ಮೆಲ್ಲರ ಸಿದ್ದೇಶ್ವರ ಅಪ್ಪವರ ಆಶೀರ್ವಾದ ಇರಲಿ ನನ್ನ ಮೇಲೆ. ಹಗಲಿರುಳು ದುಡಿವರು ರೈತರು, ಕುಳಿತು ಉಣ್ಣವರಾದೆವು ಬಹಳಷ್ಟು ಜನರು. ಕೃಷಿ ಕಾಯಕವೇ ಸಕಲರ ಜೀವನ ಉಸಿರು. ಕಾಯಕ ಯೋಗಿಗಳ ಕಷ್ಟ ಕೇಳುವರ್ಯಾರು? ಬೆರಗಿಳಿದು ಬರಲಿ ಜೀವಂತ ದೇವರು. ಅಣ್ಣ ಬಸವಣ್ಣನಂತ ಆರ್ಥಿಕ ತಜ್ಞರು. ನಡೆದಾಡುವ ಜೀವಂತ ದೇವರು ಸಿದ್ದೇಶ್ವರ ಅಪ್ಪವರು. ಓ ಪುಣ್ಯ ಕೋಟಿ, ನಿನಗಿಲ್ಲ ಸಾಟಿ. ನಿನ್ನಿಂದಲೇ ಜಗದ ರಾಟಿ. ಹುಲಿ ಮರಿಗೆ ಹಾಲು ಕೊಟ್ಟಿ, ಹುಲಿಗೆ ನೀನು ವಚನ ಕೊಟ್ಟಿ. ಓ ಪುಣ್ಯ ಕೋಟಿ, ಮಂಗಳೂರಿನಿಂದ ಬಿಜಾಪುರಕ್ಕೆ ಹೊಂಟಿ, ಬಿಜಾಪುರದಿಂದ ಹಳ್ಳಿ ಹಳ್ಳಿಗೆ ಹೊಂಟಿ. ಓ ನನ್ನ ಪುಣ್ಯ ಕೋಟಿ, ನಿನಗಿಲ್ಲ ಸಾಟಿ. ನಿನ್ನಿಂದಲೇ ಜಗದ ರಾಟಿ. ನಮಸ್ಕಾರದೊಂದಿಗೆ